Hello dear students, now we are going to study about the second unit, that is solutions. ಓಕೆನಾ, ಸೊ ಸಲ್ಯೂಷನ್ ಅಂತ ಆಲ್ರೆಡಿ ನೀವು ಕೇಳಿಯೇ ಇರ್ತೀರಾ. ಸೊ ವಾಟ್ ಯು ಮೀನ್ ಬೈ ಸಲ್ಯೂಷನ್? ಸಲ್ಯೂಷನ್ ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ದ್ಯಾನ್ ಟೂ ಕಾಂಪೊನೆಂಟ್ಸ್. ಓಕೆನಾ, ಸೊ ವಾಟ್ ಯು ಮೀನ್ ಬೈ homogeneous mixture? So in first PU you read already, that is homogeneous mixtures are the components where two or more components mix together with a uniform concentration throughout ಅಲ್ವಾ. ಸೊ ಅಲ್ಲಿ ನಮ್ಗೆ ಏನಾಗಿರುತ್ತೆ, ಟೂ ಆರ್ ಮೋರ್ ಕಾಂಪೊನೆಂಟ್ಸು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿರುತ್ತೆ ವಿತ್ ಎ ಯೂನಿಫಾರ್ಮ್ ಕಾನ್ಸಂಟ್ರೇಷನ್. ದೇರ್ ವಿ ಆರ್ ನಾಟ್ ಗೋಯಿಂಗ್ ಟು ಸಿ ಎನಿ ಕಾಂಪೊನೆಂಟ್ ಸಪ್ರೇಟ್ಲಿ ಅಲ್ವಾ. ಸಪ್ರೇಟ್ ಕಾಂಪೊನೆಂಟ್ಸ್ ನಮಗೆ ಕಾಣ್ತಿರಲ್ಲ. ಅದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದರೆ ಯು ಹ್ಯಾವ್ ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್, ಲೈಕ್ ದಟ್. ಸೊ ಸಲ್ಯೂಷನ್ ಅಂತ ಬಂದ ತಕ್ಷಣ ದಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ದ್ಯಾನ್ ಟೂ ಕಾಂಪೊನೆಂಟ್ಸ್. ಓಕೆನಾ, ಸೊ ಕಂಪ್ಲೀಟಾಗಿ ನಮಗೆ ಏನಂತಂದರೆ ಅಲ್ಲಿ ಯಾವ ಕಾಂಪೊನೆಂಟ್ಸ್ ಇದೆ ಅಂತ ನಮಗೆ ವಿಸಿಬಲ್ ಇರಲ್ಲ. ಓಕೆನಾ, ಸೊ ಕ್ಲಿಯರ್ ಆಗಿ ಅಂದರೆ ಕಾನ್ಸಂಟ್ರೇಷನ್ ನಮಗೆ ಯೂನಿಫಾರ್ಮ್ ಇರುತ್ತೆ. ಸೊ ಸಪ್ರೇಟಾಗಿ ನಮಗೆ ಕಾಂಪೊನೆಂಟ್ಸ್ ಕಾಣಲ್ಲ. ಜನರಲಿ ಸಲ್ಯೂಷನ್ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಾಲ್ಟ್ ಸಲ್ಯೂಷನ್ ಅಂತ ಕನ್ಸಿಡರ್ ಮಾಡಿದಾಗ ನಿಮಗೆ ಅಲ್ಲಿ ಟೂ ಕಾಂಪೊನೆಂಟ್ಸ್ ಇದೆ, ದಟ್ ಈಸ್ ಸಾಲ್ಟ್ ಒಂದು ಮತ್ತು ವಾಟರ್ ಒಂದು. ಸೊ ಸಾಲ್ಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸಲ್ಯೂಟ್, ವೆರ್ ಆಸ್ ವಾಟರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸಾಲ್ವೆಂಟ್. ಸೊ ಏನು ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಅಂತಂದರೆ, ಸೊ ಸಲ್ಯೂಟ್ ಒನ್ ಆರ್ ಮೋರ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಸಲ್ಯೂಷನ್ ಅದರ್ ದ್ಯಾನ್ ಸಾಲ್ವೆಂಟ್. ಓಕೆನಾ, ಸೊ ಸಾಲ್ವೆಂಟ್ನ ಬಿಟ್ಟು ಬೇರೆ ಕಾಂಪೊನೆಂಟ್ಸ್ ಇದೆ ಅಂತಂದರೆ ದಟ್ ಈಸ್ ಸಲ್ಯೂಟ್. ಸೊ ವಾಟ್ ಯು ಮೀನ್ ಬೈ ಸಾಲ್ವೆಂಟ್? ಸಾಲ್ವೆಂಟ್ ಅಂತ ಬಂದರೆ ದ ಕಾಂಪೊನೆಂಟ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ಅ ಲಾರ್ಜರ್ ಕ್ವಾಂಟಿಟಿ. ಸೊ ಲಾರ್ಜರ್ ಕ್ವಾಂಟಿಟಿಯಲ್ಲಿ ನಮಗೆ ಬಲ್ಕಾಗಿ ಇರೋದನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಇಫ್ ಯು ಕನ್ಸಿಡರ್ ಸಾಲ್ಟ್ ಸೊಲ್ಯೂಷನ್ ಆಸ್ ಅನ್ ಎಕ್ಸಾಂಪಲ್, ದೇರ್ ಯು ಆರ್ ಗೋಯಿಂಗ್ ಟು ಮಿಕ್ಸ್ ಸಾಲ್ಟ್ ವಿತ್ ವಾಟರ್. ಸೊ ಹಿಯರ್ ವಾಟರ್ ಈಸ್ ಅ ಸಾಲ್ವೆಂಟ್, ವೆರ್ ಆಸ್ ಸಲ್ಯೂಟ್ ಅಂತ ಬಂದಾಗ ನಮಗದು ಸಾಲ್ಟ್ ಆಗಿರುತ್ತೆ. ಓಕೆನಾ, ಇಫ್ ಯು ಕನ್ಸಿಡರ್ ಶುಗರ್ ಸೊಲ್ಯೂಷನ್, there also water is said to be a solvent, sugar is said to be solute. So smaller quantity alli athwa one or more components other than solvent idre that we call it as solute. So next larger quantity alli main andre where the ಸಲ್ಯೂಟ್ ಡಿಸಾಲ್ವ್ಸ್. ಓಕೆನಾ, ಸಲ್ಯೂಟ್ ನಮಗೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿರುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಸಾಲ್ವೆಂಟ್. ಸೊ ಸಲ್ಯೂಷನ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಯು ಹ್ಯಾವ್ ಸೆವರಲ್ ಟೈಪ್ ಆಫ್ ಸೊಲ್ಯೂಷನ್ಸ್. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಸ್ಪೆನ್ಷನ್ ಅಂತ ನೋಡಿರ್ಬೋದು. ಇಫ್ ಯು ಮಿಕ್ಸ್ ಮಡ್ ವಿತ್ ವಾಟರ್, ಓಕೆನಾ, ಆಗ ನಿಮಗೆ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಎ ಸಸ್ಪೆನ್ಷನ್. ಸೊ ಸಿಮಿಲರ್ಲಿ ನಿಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ದಿ no more solute is going to dissolve in that solvent. ಸೊ ನೀವು ಒನ್ ಬೈ ಒನ್, ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ವಾಟರ್ ತೊಗೊಂಡು ಅದಕ್ಕೆ ನೀವು ಸಾಲ್ಟ್ ಆ್ಯಡ್ ಮಾಡ್ತಾ ಬಂದಾಗ ಏನಾಗುತ್ತೆ, ಒಂದು ಸ್ಪೂನ್ ಆ್ಯಡ್ ಮಾಡ್ತೀರಾ, ನೀಟಾಗಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಎರಡನೇ ಸ್ಪೂನ್ ಆ್ಯಡ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಡಿಸಾಲ್ವ್ಸ್. ಸೊ ಆ ರೀತಿ ನಿಮಗೆ ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಾ ಬರುತ್ತೆ. ಬಟ್ ಲಾಸ್ಟು ಒಂದು ಸ್ಪೂನ್ ಆ್ಯಡ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಸಲ್ಯೂಟ್ ಹಾಗೆ ಉಳ್ಕೊಳ್ಳುತ್ತೆ, ಐ ಮೀನ್ ಸಾಲ್ಟ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ನೋ ಮೋರ್ ಸಲ್ಯೂಟ್ ಪಾರ್ಟಿಕಲ್ ಆರ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ದಟ್ ಸಾಲ್ವೆಂಟ್. ದಟ್ ಕಂಡೀಷನ್ ವಿ ಕಾಲ್ ಇಟ್ ಅಸ್ ಸ್ಯಾಚುರೇಟೆಡ್ ಸಲ್ಯೂಷನ್. ಸೊ ನಮಗೆ several type of solutions ಇದೆ. ಸೊ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ಇನ್ ಯುವರ್ future classes. ಓಕೆನಾ, ಸೊ overall solution is a combination of solute and solvent. So students, in this chapter we are going to learn about only the binary solution. What is that binary solution? Binary solution consists of two components. Okay na, simple agi helodadre it is a solution only, so which contain two components, one is solute and one is solvent. So adina ನಾವು binary solution ಅಂತ ಹೇಳ್ತೀವಿ. Entire complete chapter will discuss about the binary solution only. Okay na, next we have several types of solution. ಸೊ ಸೆವರಲ್ ಟೈಪ್ಸ್ ಅಂತ ಬಂದ ತಕ್ಷಣ ನಮಗೆ ಏನಾಗಿರುತ್ತೆ ಅಂತಂದರೆ ದಟ್ ಡಿಫ್ರೆನ್ಸ್ ಇನ್ ದಿ ಸಲ್ಯೂಟ್ ಆ್ಯಂಡ್ ದಿ ಸಾಲ್ವೆಂಟ್ ಪಾರ್ಟಿಕಲ್ಸ್. ಸೊ ಸಲ್ಯೂಟು ಸಾಲ್ವೆಂಟು ಡಿಫ್ರೆಂಟ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದ್ರ ಬೇಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇಂಟು ತ್ರೀ ಮೇನ್ ಸಲ್ಯೂಷನ್, ದಟ್ ಈಸ್ ಗೇಷಿಯಸ್ ಸಲ್ಯೂಷನ್, ಲಿಕ್ವಿಡ್ ಸಲ್ಯೂಷನ್, ಸಾಲಿಡ್ ಸಲ್ಯೂಷನ್. ಓಕೆನಾ, ಸೊ ಗೇಷಿಯಸ್ ಸಲ್ಯೂಷನ್ ಅಂತ ಬಂದಾಗ ವಿ ಹ್ಯಾವ್ ಎ ಸಲ್ಯೂಟ್, ಗ್ಯಾಸ್, ಲಿಕ್ವಿಡ್ ಆ್ಯಂಡ್ ಸಾಲಿಡ್. ಓಕೆನಾ, ಅಂದರೆ ಸಲ್ಯೂಟ್ ನಮಗೆ ವೇರಿ ಆಗುತ್ತೆ, ವೆದರ್ ಇಟ್ ಮೇ ಬಿ ಎ ಗ್ಯಾಸ್ ಆರ್ ಎ ಲಿಕ್ವಿಡ್ ಆರ್ ಎ ಸಾಲಿಡ್, ಬಟ್ ಸಾಲ್ವೆಂಟ್ ಮಸ್ಟ್ ಬಿ ಎ ಗ್ಯಾಸ್. ಓಕೆನಾ, ಸೊ ಗೇಷಿಯಸ್ ಸಲ್ಯೂಷನ್ ಅಂತ ಬಂದ ತಕ್ಷಣ ನಮಗೆ ಸಾಲ್ವೆಂಟ್ ಗ್ಯಾಸ್ ಇರಲೇಬೇಕು, ವೆರಾಸ್ ಸಲ್ಯೂಟ್ ಅಂತ ಬಂದಾಗ ನಮಗೆ ಡಿಫರ್ ಆಗುತ್ತೆ, ಇಟ್ ಮೇ ಬಿ ಎ ಗ್ಯಾಸ್ ಆರ್ ಲಿಕ್ವಿಡ್ ಆರ್ ಸಾಲಿಡ್.
ಸಿಮಿಲರ್ಲಿ ಲಿಕ್ವಿಡ್ ಸೊಲ್ಯೂಷನ್ ಅಂತ ಬಂದ ತಕ್ಷಣನೂ ಅಷ್ಟೇ ನಮಗೆ ನೇಮ್ ಏನು ಸಜೆಸ್ಟ್ ಮಾಡ್ತಿದೆ ಲಿಕ್ವಿಡ್. ಸೊ ಆ ಲಿಕ್ವಿಡ್ ಅನ್ನೋದು ನಮಗೆ ಸಾಲ್ವೆಂಟ್ ಆಗಿರುತ್ತೆ. ಸೊ ಸಾಲ್ವೆಂಟ್ ನಮಗೆ ಯಾವಾಗಲೂ ಲಿಕ್ವಿಡ್ ಆಗಿರುತ್ತೆ, ಬಟ್ ಸಲ್ಯೂಟ್ ನಮಗೆ ಡಿಫರ್ ಆಗುತ್ತೆ. ಗ್ಯಾಸ್ ಆಗ್ಬೋದು, ಲಿಕ್ವಿಡ್ ಆಗ್ಬೋದು, ಸಾಲಿಡ್ ಆಗ್ಬೋದು. ಸಿಮಿಲರ್ಲಿ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳಿ, ಸೊ ಇಲ್ಲಿ ಏನು ನೇಮಲ್ಲಿ ನಮಗೆ ಸಾಲಿಡ್ ಸೊಲ್ಯೂಷನ್, ಸಾಲಿಡ್ ಇರೋದ್ರಿಂದ ನಮಗೆ ಸಾಲ್ವೆಂಟ್ ಬಂದು ಸಾಲಿಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ವೆರಾಸ್ ನಮಗೆ ಸಲ್ಯೂಟ್ ಬಂದು ಗ್ಯಾಸ್, ಲಿಕ್ವಿಡ್ ಮತ್ತು ಸಾಲಿಡ್ ಆ ರೀತಿ ಡಿಫರ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಇಷ್ಟೇ. ಗೇಷಿಯಸ್ ಸೊಲ್ಯೂಷನ್ ಅಂತ ಬಂದ ತಕ್ಷಣ ಸಾಲ್ವೆಂಟ್ ಮಸ್ಟ್ ಬಿ ಗ್ಯಾಸ್. ಲಿಕ್ವಿಡ್ ಸೊಲ್ಯೂಷನ್ ಅಂತ ಬಂದ ತಕ್ಷಣ ಸಾಲ್ವೆಂಟ್ ಮಸ್ಟ್ ಬಿ ಲಿಕ್ವಿಡ್. ಸಾಲಿಡ್ ಸೊಲ್ಯೂಷನ್ ಅಂತ ಬಂದ ತಕ್ಷಣ ಸಾಲ್ವೆಂಟ್ ಮಸ್ಟ್ ಬಿ ಸಾಲಿಡ್. ಓಕೆನಾ? ಸೊ ಅದ್ರ ಬೇಸ್ ಮೇಲೆ ನಮಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದೆ. ಸೊ ಫಸ್ಟ್ಲಿ ಅಂಡರ್ ದಿಸ್ ಗೇಷಿಯಸ್ ಸೊಲ್ಯೂಷನ್, ಇಫ್ ದ ಸಲ್ಯೂಟ್ ಈಸ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್ ಈಸ್ ಗ್ಯಾಸ್, ಎಕ್ಸಾಂಪಲ್ ವಿ ಹ್ಯಾವ್ ದಟ್ ಈಸ್ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಗ್ಯಾಸ್. ಓಕೆನಾ? ಎರಡೂ ಗ್ಯಾಸ್ ಮಿಕ್ಸ್ ಆಗಿದ್ದಾಗ, ಓಕೆನಾ, ಆಕ್ಸಿಜನ್ ಮತ್ತು ನೈಟ್ರೋಜನ್ ಗ್ಯಾಸ್ ಎರಡು ಮಿಕ್ಸ್ ಆಗಿದ್ದಾಗ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗೇಷಿಯಸ್ ಸೊಲ್ಯೂಷನ್ ವೇರ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಬೋತ್ ಆರ್ ಗ್ಯಾಸ್. ನೆಕ್ಸ್ಟ್ ವಿ ಹ್ಯಾವ್ ಲಿಕ್ವಿಡ್ ಇನ್ ಗ್ಯಾಸ್. ಓಕೆನಾ? ಲಿಕ್ವಿಡ್ ಇನ್ ಗ್ಯಾಸ್, ಇಲ್ಲಿ ಏನಾಗಿದೆ, ನಮಗೆ ಸಲ್ಯೂಟ್ ಲಿಕ್ವಿಡ್ ಆಗಿರಬೇಕು. ಸೊ ಕ್ಲೋರೋಫಾರ್ಮ್ ವಿತ್ ನೈಟ್ರೋಜನ್. ಓಕೆನಾ? ಸೊ ಕ್ಲೋರೋಫಾರ್ಮ್ನ ನಾವು ನೈಟ್ರೋಜನಲ್ಲಿ ಡಿಸಾಲ್ವ್ ಮಾಡಿದ್ರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಗೇಷಿಯಸ್ ಸೊಲ್ಯೂಷನ್ ವೇರ್ ದ ಸಲ್ಯೂಟ್ ಈಸ್ ಲಿಕ್ವಿಡ್. ಸಿಮಿಲರ್ಲಿ ಸಾಲಿಡ್ ಗ್ಯಾಸ್, ಓಕೆನಾ, ಸಾಲಿಡ್ ಇನ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡಿದಾಗ ಕ್ಯಾಂಫರ್ ಇನ್ ನೈಟ್ರೋಜನ್. ಓಕೆನಾ? ಸೊ ದಟ್ ಈಸ್ ದ ಎಕ್ಸಾಂಪಲ್. ಸಿಮಿಲರ್ಲಿ ಅಂಡರ್ ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದಾಗ ದಟ್ ಈಸ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಸಿಮಿಲರ್ಲಿ ಲಿಕ್ವಿಡ್ ಇನ್ ಲಿಕ್ವಿಡ್, ಎಥನಾಲ್ ಇನ್ ವಾಟರ್. ಸಾಲಿಡ್ ಇನ್ ಲಿಕ್ವಿಡ್, ಗ್ಲೂಕೋಸ್ ಇನ್ ವಾಟರ್. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂತಂದರೆ ಫಸ್ಟೆಲ್ಲ ಬರೆದಿರೋದೆಲ್ಲ ಸಲ್ಯೂಟ್ ಪಾರ್ಟಿಕಲ್ಸ್, ಸೆಕೆಂಡ್ ವಿತ್ ಇನ್ ಅಂತ ಬಂದಾಗ ದೋಸ್ ಆರ್ ಸಾಲ್ವೆಂಟ್ ಪಾರ್ಟಿಕಲ್ಸ್. ಓಕೆನಾ? ಸೊ ಸಾಲಿಡ್ ಸೊಲ್ಯೂಷನ್ ಅಂತ ಬಂದಾಗ ಗ್ಯಾಸ್ ಇನ್ ಸಾಲಿಡ್, ಸೊ ದಟ್ ಈಸ್ ಹೈಡ್ರೋಜನ್ ಇನ್ ಪೆಲಡಿಯಮ್. ಲಿಕ್ವಿಡ್ ಸಾಲಿಡ್ ಅಂತ ಬಂದಾಗ ದಟ್ ಈಸ್ ಅಮಾಲ್ಗಮ್ ಆಫ್ Hg, ಮರ್ಕ್ಯುರಿ ಇನ್ ಸೋಡಿಯಂ. ಸಾಲಿಡ್ ಅಂತ ಬಂದಾಗ ಕಾಪರ್ ಡಿಸಾಲ್ವ್ಡ್ ಇನ್ ಗೋಲ್ಡ್. ಓಕೆನಾ? ಡೈರೆಕ್ಟಾಗಿ ಕಾಪರ್ನ ನಾವು ಗೋಲ್ಡಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಡಿಫ್ರೆಂಟ್ ಟೈಪ್ ಆಫ್ ಸೊಲ್ಯೂಷನ್, ದಟ್ ಈಸ್ ಗೇಷಿಯಸ್, ಲಿಕ್ವಿಡ್ ಆ್ಯಂಡ್ solid solution. So for 1 mark they will ask in your PU examination or even in competitive, what is the ಈ ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಸಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು ಅಂತ ಹೇಳಿ ಆ ರೀತಿ ಮೆನ್ಷನ್ ಮಾಡ್ಬೋದು. ಅಥವಾ ಡೈರೆಕ್ಟ್ಲಿ ದೇ ವಿಲ್ ಆಸ್ಕ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಗೇಷಿಯಸ್ ಸೊಲ್ಯೂಷನ್ ವಿತ್ ಸಲ್ಯೂಟ್ ಆಸ್ ಅ ಗ್ಯಾಸ್ ಅಂತ ಹೇಳಿ ಕೇಳ್ಬೋದು. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ದೀಸ್ 3 types of solutions. Students, next we have expressing concentration of solution. So different terms ಅಲ್ಲಿ we are going to represent, express the concentration of solution. ಓಕೆನಾ? ಸೊ ನಾರ್ಮಲಿ ನಾವು ಏನು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ವಿ ಹ್ಯಾವ್ 2 ways. ಓಕೆನಾ? ಕ್ವಾಲಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಜನರಲ್ ಆಗಿ ಸೊಲ್ಯೂಷನ್ ಅಂತ ಬಂದ ತಕ್ಷಣ ನಮಗೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬಂದರೆ ನಮಗೆ ಎರಡೇ ಆಪ್ಷನ್ ಇರೋದು, ದಟ್ ಈಸ್ ಡೈಲ್ಯೂಟ್ ಆ್ಯಂಡ್ ಕಾನ್ಸಂಟ್ರೇಟೆಡ್. ಓಕೆನಾ? ಸೊ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಬಂದ ತಕ್ಷಣ ವೇರ್ ದ ಸಲ್ಯೂಟ್ ಕಾನ್ಸಂಟ್ರೇಷನ್ ಈಸ್ ಲೆಸ್. ಆಯಿತಾ? ಸಲ್ಯೂಟ್ ಕ್ವಾಂಟಿಟಿ ನಮಗೆ ಕಡಿಮೆ ಇದ್ದರೆ ದಟ್ ವಿ ಕಾಲ್ ಇಟ್ ಆಸ್ ಡೈಲ್ಯೂಟ್. ಸಿಮಿಲರ್ಲಿ ಸಲ್ಯೂಟ್ ಕ್ವಾಂಟಿಟಿ ನಮಗೆ ಜಾಸ್ತಿ ಇದ್ದರೆ ದಟ್ ವಿ ಕಾಲ್ ಇಟ್ ಆಸ್ ಕಾನ್ಸಂಟ್ರೇಟೆಡ್. ಓಕೆನಾ? ನೀವು ಲ್ಯಾಬಲ್ಲೆಲ್ಲ ನೋಡಿರ್ಬೋದು ಡೈಲ್ಯೂಟ್ ಸೊಲ್ಯೂಷನ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ. ಸೊ ಕಾನ್ಸೆಪ್ಟ್ ಇಷ್ಟೇ. ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬಂದ ತಕ್ಷಣ ನಿಮಗೆ ವಾಟ್ ಈಸ್ ಪ್ರೆಸೆಂಟ್ ಅಂತೇಳಿ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ನಮಗೆ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಅದರಲ್ಲಿ ಇರುತ್ತೆ. ಸಲ್ಯೂಟ್ ನಮಗೆ ಕಡಿಮೆ ಯೂಸ್ ಮಾಡಿದರೆ ದಟ್ ವಿ ಕಾಲ್ ಇಟ್ ಆಸ್ ಡೈಲ್ಯೂಟ್ ಸೊಲ್ಯೂಷನ್. ವೆರಾಸ್ ಸಲ್ಯೂಟ್ ನಮಗೆ ಜಾಸ್ತಿ ಯೂಸ್ ಮಾಡಿದರೆ ಅದನ್ನು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಬಟ್ ಇನ್ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಕ್ವಾಂಟಿಟೇಟಿವ್ ಅಂತ ಬಂದ ತಕ್ಷಣ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅಂತೇಳಿ ಹೇಳ್ತೀವಿ. ಆಯಿತಾ? ಕ್ವಾಲಿಟೇಟಿವ್ ಅಂತಂದರೆ ವಾಟ್ ಈಸ್ ಪ್ರೆಸೆಂಟ್, ವೆರಾಸ್ ಕ್ವಾಂಟಿಟೇಟಿವ್ ಅಂತಂದರೆ ಹೌ ಮಚ್ ಈಸ್ ಪ್ರೆಸೆಂಟ್ ಅಂತ ಹೇಳಿ. ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಬಂದಾಗ ವಿ ಹ್ಯಾವ್ ಸೆವರಲ್ ವ್ಯೂಸ್ ಟು ಎಕ್ಸ್ಪ್ರೆಸ್ ದಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್. ಓಕೆನಾ? ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಯು ಹ್ಯಾವ್ ಇನ್ ಯುವರ್ ಸಿಲೆಬಸ್ ಯು ಆರ್ ಹ್ಯಾವಿಂಗ್ mass percentage, volume percentage, mass by volume percentage, parts per million, mole fraction, molality, like that. Okay, now you have several concepts to express the concentration of solution. Students, first one we have mass percentage. Okay, now it is represented as W bar W.
ಓಕೆನಾ, ಸ್ಮಾಲ್ w ಇರ್ತದೆ, ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಪರ್ಸೆಂಟೇಜ್ ಆಫ್ ಎ ಕಾಂಪೊನೆಂಟ್ ಆಫ್ ಎ ಸೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ಮಾಸ್ ಆಫ್ ಕಾಂಪೊನೆಂಟ್ ಇನ್ ಅ ಸೊಲ್ಯೂಷನ್ ಟು ದಿ ಟೋಟಲ್ ಮಾಸ್ ಆಫ್ ಎ ಸೊಲ್ಯೂಷನ್ ಇಂಟು 100. ಓಕೆನಾ, ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ಮಾಸ್ ಆಫ್ ಕಾಂಪೊನೆಂಟ್ ಇನ್ ಎ ಸೊಲ್ಯೂಷನ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಎ ಸೊಲ್ಯೂಷನ್ ಇಂಟು 100. ಸೊ ಪರ್ಟಿಕ್ಯುಲರ್ ಆಗಿ ನಾವು ಯಾವುದು ಕಾಂಪೊನೆಂಟ್ ಯೂಸ್ ಮಾಡಿದ್ದೀವಿ, ದಟ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್. ಓಕೆನಾ, ಇಲ್ಲಿ ಕಾಂಪೊನೆಂಟ್ ಅಂತ ಬಂದಾಗ ದಟ್ ಈಸ್ ದ ಸಲ್ಯೂಟ್. ಓಕೆನಾ, ಸೊ ಅದ್ರದ್ದು ಮಾಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಇಂಟು 100 ಅಂತ ರೆಪ್ರೆಸೆಂಟ್ ಮಾಡೋದನ್ನು ನಾವು ಮಾಸ್ ಪರ್ಸೆಂಟೇಜ್ ಅಂತ ಹೇಳಿ ಹೇಳ್ತೀವಿ. ದಟ್ ಈಸ್, ಫಾರ್ ಎಕ್ಸಾಂಪಲ್, ಯು ಹ್ಯಾವ್ 10 gram of glucose dissolved in 90 gram of water resulting in 100 gram. Okay, 10 gram of glucose dissolved in 90 gram of water resulting in how much? 100 gram of ಸೊಲ್ಯೂಷನ್. ಓಕೆನಾ, ಸೊ ಇದರಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 10% ಆಫ್ ಗ್ಲೂಕೋಸ್ ಬೈ ಮಾಸ್ ಅಂತೇಳಿ ಹೇಳ್ತೀವಿ. ಓಕೆನಾ, 10% ಅಂತ ಹೇಳಿ ಹೇಳ್ತೀವಿ. ಸೊ 10% ಆಫ್ ಗ್ಲೂಕೋಸ್ ಇನ್ ವಾಟರ್ ಬೈ ಮಾಸ್ ಅಂತ ಹೇಳಿ ಹೇಳ್ತೀವಿ. ಸೊ ಏನಂಗಂದರೆ 10 ಗ್ರಾಮ್ ಆಫ್ ಗ್ಲೂಕೋಸ್ನ 90 ಗ್ರಾಮ್ ಆಫ್ ವಾಟರಲ್ಲಿ ನಾವು ಡಿಸಾಲ್ವ್ ಮಾಡಿದ್ದೀವಿ. ಸೊ ದಟ್ ದ ಟೋಟಲ್ ವಾಲ್ಯೂಮ್ ಈಸ್ 100 ಗ್ರಾಮ್ ಆಫ್ ಸೊಲ್ಯೂಷನ್ ಫಾರ್ಮೇಷನ್ ಆಯಿತು. ಸೊ ಅದರಲ್ಲಿ ಕಾನ್ಸೆಪ್ಟ್ ಇಷ್ಟೇ, ಏನು ಎಕ್ಸಾಕ್ಟ್ಲಿ ನಮಗೆ 10% ಅಷ್ಟು ಗ್ಲೂಕೋಸು ವಾಟರಲ್ಲಿ ಬೈ ಮಾಸ್ ಡಿಸಾಲ್ವ್ ಆಗಿದೆ ಅಂತ ಹೇಳಿ. ಓಕೆನಾ, ಸೊ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮಾಸ್. ಓಕೆನಾ, ಸೊ ಪರ್ಸೆಂಟೇಜ್ ಇರೋದ್ರಿಂದ ಇಂಟು 100 ಮಾಡ್ತೀವಿ. ಸಿಮಿಲರ್ಲಿ ನಮಗೆ ಯೂಶಲಿ ಏನಾಗುತ್ತೆ ಅಂತಂದರೆ, ಇದನ್ನು ಕಾಮನ್ ಆಗಿ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲಿ ನೋಡ್ಬೋದು. ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಮೇಜರ್ ಈ ಒಂದು ಮೆಥಡಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಸೊ ಅದಲ್ಲದೆ ನಮಗೆ ಇನ್ನು ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿದರೆ, ವಿ ಹ್ಯಾವ್ ಎ ಬ್ಲೀಚಿಂಗ್ ಸೊಲ್ಯೂಷನ್. ಓಕೆನಾ, ಬ್ಲೀಚಿಂಗ್ ಸೊಲ್ಯೂಷನ್ ಅಂತ ಬಂದಾಗ ನಮಗೇನು, ಬ್ಲೀಚಿಂಗ್ ಪೌಡರ್ ಈಸ್ ನಥಿಂಗ್ ಬಟ್ ದಿ ಸೋಡಿಯಂ ಹೈಪೋಕ್ಲೋರೈಟ್ ಇನ್ ವಾಟರ್. ಓಕೆನಾ, ಸೊ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಇದೆ. ಸೊ ಅದು ವಾಟರಲ್ಲಿ ನಮಗೆ ಡಿಸಾಲ್ವ್ ಆಗಿರುತ್ತೆ. ಸೊ ದಟ್ ಪರ್ಟಿಕ್ಯುಲರ್ಲಿ ನಾವೇನಂತ ಹೇಳ್ತೀವಿ ಅಂದರೆ 3.62 ಬೈ ಮಾಸ್ ಆಫ್ ಸೋಡಿಯಂ ಹೈಪೋಕ್ಲೋರೈಟ್ ಡಿಸಾಲ್ವ್ಡ್ ಇನ್ ವಾಟರ್. ಓಕೆನಾ, ಸೊ ಇನ್ ಟರ್ಮ್ಸ್ ಆಫ್ ಮಾಸ್ ನಾವು ರೆಪ್ರೆಸೆಂಟ್ ಮಾಡೋದ್ರಿಂದ ವಿ ಕಾಲ್ ದಟ್ ಆಸ್ ಮಾಸ್ ಪರ್ಸೆಂಟೇಜ್. Second one we have volume percentage. Volume percentage, that is V bar V ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ದ ಕಾಂಪೊನೆಂಟ್ ಟು ದಿ ಟೋಟಲ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಇಂಟು 100. ಸೇಮ್ ನಮಗೆ ಇದೇ ರೀತಿ, ಬಟ್ ಇಲ್ಲಿ ಫಸ್ಟ್ ಮೆಥಡಲ್ಲಿ ನಾವು ಏನು ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಮಾಸ್ ಗ್ರಾಮಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ML ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸೊ ಈಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 10% ಎಥನಾಲ್ ಸೊಲ್ಯೂಷನ್ ಇನ್ ವಾಟರ್ ಅಂತೇಳಿ ಹೇಳ್ತೀವಿ. ಓಕೆನಾ, 10% ಎಥನಾಲ್ ಸೊಲ್ಯೂಷನ್ ಇನ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಗ ಏನು, 10 ml ಆಫ್ ಎಥನಾಲ್. ಓಕೆನಾ, 10 ml ಆಫ್ ಎಥನಾಲ್ ದಟ್ ಈಸ್ ಗೋಯಿಂಗ್ ಟು ಡಿಸಾಲ್ವ್ ಇನ್ 90 ml ಆಫ್ ವಾಟರ್. ಓಕೆನಾ, ಸೊ 10 ml ಆಫ್ ಎಥನಾಲ್ನ ನಾವೇನು ಮಾಡ್ತೀವಿ, 90 ml ಆಫ್ ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ನಮಗೆ 90 ಅಂತ ಬಂದಾಗ ನಮಗೆ 90 ಗ್ರಾಮ್ ಆಫ್ ವಾಟರ್ ಅಂತೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, 100 ml ಆಫ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ಆ್ಯಕ್ಚುಲಿ ನಾವು ಯೂಸ್ ಮಾಡೋದು 90ನೇ. ಓಕೆನಾ, 90 ml ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ದಟ್ ದ ಟೋಟಲ್ ವಾಲ್ಯೂಮ್ ವಿಲ್ ಬಿ 100 ml. ಓಕೆನಾ, ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ನಮಗೆ ಸಿಕ್ಕತ್ತೆ. ಸೊ 10 ml ಆಫ್ ಎಥನಾಲ್ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್ ಅಂತ ಅಂದ್ರೂ ಒಂದೇನೆ. ಸೊ ದಟ್ 90 ml ಆಫ್ ವಾಟರ್ ಅಂತಂದ್ರೂ ಒಂದೇನೆ. ಸೊ ಟೋಟಲ್ ವಾಲ್ಯೂಮ್ ಮಸ್ಟ್ ಬಿ 100 ml ಇರಬೇಕು ನಮಗೆ. ಓಕೆನಾ, ಸೊ ಆಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ, 10% ಆಫ್ ಎಥನಾಲ್ ಸೊಲ್ಯೂಷನ್ ಇನ್ ವಾಟರ್. ಸೊ 100 ml ಅಲ್ಲಿ ನಮಗೆ ಏನಾಗಿದೆ, 10 ml ಎಥನಾಲ್ ಇದೆ. ಓಕೆನಾ, 100 ml ಸೊಲ್ಯೂಷನಲ್ಲಿ 10 ml ಸೊಲ್ಯೂಷನ್ ಎಥನಾಲ್ ಇದೆ. ಸೊ ದಟ್ ನಮಗೆ ಅದರ ಅರ್ಥ ಏನು, 90 ml ನಮಗೆ ವಾಟರ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಫಸ್ಟ್ ಕಂಡೀಷನ್ ಅಂತ ಬಂದಾಗ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಓಕೆನಾ, ಸೊ 10 ಗ್ರಾಮ್ ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ರಿಸಲ್ಟಿಂಗ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್. ವೆರಾಸ್ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಬಂದಾಗ ನಮಗೇನಾಗುತ್ತೆ,
10 ml of ethanol dissolved in 90 ml of water resulting in 100 ml of solution. ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ನಾವು ಲಿಕ್ವಿಡ್ಸ್ ಸೊಲ್ಯೂಷನ್ಸ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಆರ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಅದಲ್ಲದೆ ನಮಗೆ particularly we have one more example, that is 35% solution of ethylene glycol we are going to use as an antifreeze in cars. ಓಕೆನಾ. ಸೊ ಆ ಇಂಜಿನ್ನ ಕೂಲ್ ಮಾಡಲಿಕ್ಕೆ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದಿ ethylene glycol, particularly 35% of ಸೊಲ್ಯೂಷನ್. ಓಕೆನಾ. ಸೊ 35% ಆಫ್ ಸೊಲ್ಯೂಷನ್ ಅಂತ ಬಂದಾಗ ನಮಗೆ 100 ml ಸೊಲ್ಯೂಷನಲ್ಲಿ 35% ನಮಗೆ ಏನು ಎಥಿಲಿನ್ ಗ್ಲೈಕಾಲ್ ಮಿಕ್ಸ್ ಆಗಿದೆ. ಐ ಮೀನ್ ವಾಟರ್ ಜೊತೆ 35% ಅಷ್ಟು ಎಥಿಲಿನ್ ಗ್ಲೈಕಾಲ್ ಮಿಕ್ಸ್ ಆಗಿದೆ. ಸೊ 100 - 35 ಏನು ಬರ್ತದೆ, ದಟ್ ವಿಲ್ ಬಿ ದ ವಾಟರ್. ಓಕೆನಾ. ಸೊ 35 ಬಂದು ಎಥಿಲಿನ್ ಗ್ಲೈಕಾಲ್. ಸೊ ಪರ್ಟಿಕ್ಯುಲರ್ಲಿ ನಾವು ಇದನ್ನು ಏನು ಮಾಡ್ತೀವಿ, ಆ್ಯಂಟಿ ಫ್ರೀಸ್ ಆಗಿ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ ಇನ್ ದಿ ಕಾರ್ ಆಸ್ ಎ ಕೂಲಿಂಗ್ ಏಜೆಂಟ್. ಓಕೆನಾ. ಇಂಜಿನ್ ನಮಗೆ ಡ್ರೈವ್ ಮಾಡ್ತಾ ಐ ಮೀನ್ ರನ್ ಆಗ್ತಾ ಏನಾಗುತ್ತೆ, ಹೀಟ್ ಆಗ್ತಿರುತ್ತೆ. ಸೊ ದಟ್ ಟು ಕೂಲ್ ವಿ ಆರ್ ಗೋಯಿಂಗ್ ಟು ಯೂಸ್ ಎಥಿಲಿನ್ ಗ್ಲೈಕಾಲ್. ಅಲ್ಲಿ ನಾವೇನು ಮಾಡ್ತೀವಿ, 35% ಇನ್ ದಿ ಟರ್ಮ್ಸ್ ಆಫ್ ವಾಲ್ಯೂಮ್ ಪರ್ಸೆಂಟೇಜ್ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಓವರಾಲ್ ಏನಂತಂದರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಇದ್ದಾಗ we are going to represent in terms of volume percentage. Next we have mass by volume percentage. Mass by volume percentage anta bandaga, that is W bar V, means number of grams dissolved in number of ml. ಓಕೆನಾ. ಸೊ ಈಗ ಸಿಂಪಲ್ ಆಗಿ ಹೇಳಬೇಕಂತಂದರೆ ನಾರ್ಮಲ್ ಆಗಿ ಇಟ್ ಈಸ್ ದ ಮಾಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ದಿ ಸೊಲ್ಯೂಷನ್. ಈಗ ಫಾರ್ ಎಕ್ಸಾಂಪಲ್ ಸಾಲ್ಟ್ ಸೊಲ್ಯೂಷನ್ ವಿ ವಾಂಟ್ ಟು ಪ್ರಿಪೇರ್. ಸೊ ದಟ್ ಈಸ್ 5 grams ಆಫ್ ಸಾಲ್ಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್. ಓಕೆನಾ. ರಿಸಲ್ಟಿಂಗ್ ಇನ್ 100 ml ಆಫ್ ಸೊಲ್ಯೂಷನ್. ಸೊ ಅದನ್ನು ನಾವು ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂತಂದರೆ ಇನ್ ಮೆಡಿಸಿನ್ ಆ್ಯಂಡ್ ಇನ್ ಫಾರ್ಮಸಿ ವಿ ಆರ್ ಗೋಯಿಂಗ್ ಟು ಯೂಸ್ ಅಪ್ಲೈ ದಿಸ್ ಕಾನ್ಸಂಟ್ರೇಷನ್ ಮೆಥಡ್. ಓಕೆನಾ. ಸೊ ಈ ರೀತಿ ಅಂದರೆ ಮೆಡಿಸಿನ್ ಮತ್ತು ಫಾರ್ಮಸಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ದ ಮಾಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ಸೊಲ್ಯೂಷನ್. ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಅ ಸಾಲ್ಟ್ ಸೊಲ್ಯೂಷನ್, ದಟ್ ಇಸ್ 5 grams ಆಫ್ ಸಲ್ಯೂಟ್ salt dissolved in 100 ml of solution. Okay na students. Next we have parts per million. Okay na, simply we can call that as ppm. So particularly we are going to measure, express the concentration of solution where the solute present in traces quantity. ಓಕೆನಾ. ಸಲ್ಯೂಟ್ ನಮಗೆ ತುಂಬ ಟ್ರೇಸ್ ಕಡಿಮೆ ಕ್ವಾಂಟಿಟಿಯಲ್ಲಿ ಇದ್ದರೆ, ಈವನ್ ನಾವು ಇದನ್ನು ಮೆಡಿಸಿನ್ ಫೀಲ್ಡಲ್ಲಿ ಫಾರ್ಮಸಿಯಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ ಪಾರ್ಟ್ಸ್ ಆಫ್ ದ ಕಾಂಪೊನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಎ ಸಲ್ಯೂಷನ್. ಓಕೆನಾ. ಇಂಟು 10 to the power 6. ಸೊ ಏನಾಗುತ್ತೆ ಅಂತಂದರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ ಅ ಪಾರ್ಟ್, ಮೀನ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು. ಸೊ ನಂಬರ್ ಆಫ್ ಪಾರ್ಟ್ಸ್, ಎಷ್ಟು ಪಾರ್ಟ್ಸ್ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್, ವೆದರ್ ಇಟ್ ಮೇ ಬಿ ಸಲ್ಯೂಟ್ ಆರ್ ಸಾಲ್ವೆಂಟ್. ಓಕೆನಾ. ಸೊ ಅದು ಡಿವೈಡೆಡ್ ಬೈ ಐ ಮೀನ್ ರೇಷಿಯೋ ಟು ದಿ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಎ ಸೊಲ್ಯೂಷನ್. ಸೊ ಯಾವುದೆಲ್ಲ ಕಾಂಪೊನೆಂಟ್ಸ್ ಇದೆ, ಸೊ ಅದು ದ ಟೋಟಲ್ ಇಂಟು 10 to the power 6. ಸೊ ದಟ್ ವಿ ಕಾಲ್ ಇಟ್ ಆಸ್ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಎ ಕಾಂಪೊನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಾಂಪೊನೆಂಟ್ ಆಫ್ ಎ ಸೊಲ್ಯೂಷನ್ ಇಂಟು 10 power raised to 6. ಓಕೆನಾ. ಸೊ ಇಲ್ಲಿ ಇನ್ ಕೇಸ್ ಆಫ್ ಪರ್ಸೆಂಟೇಜ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದರೆ ಕಾನ್ಸಂಟ್ರೇಷನ್ ಇನ್ ಪಾರ್ಟ್ಸ್ ಪರ್ ಮಿಲಿಯನ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಐ ಮೀನ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಮಾಸ್ ಟು ಮಾಸ್, ವಾಲ್ಯೂಮ್ ಟು ವಾಲ್ಯೂಮ್ ಆ್ಯಂಡ್ ಮಾಸ್ ಟು ವಾಲ್ಯೂಮ್. ಓಕೆನಾ. ಮಾಸ್ ಟು ಮಾಸ್ ಆಗ್ಬೋದು, ವಾಲ್ಯೂಮ್ ಟು ವಾಲ್ಯೂಮ್ ಆಗ್ಬೋದು, ಆ್ಯಂಡ್ ಈವನ್ ಮಾಸ್ ಟು ವಾಲ್ಯೂಮ್. ಸೊ ಈ ಮೆಥಡಲ್ಲೂ ಕೂಡ ಐ ಮೀನ್ ಏನಿದೆ ನಮಗೆ ಬೋತ್ 3 ಎಕ್ಸ್ಪ್ರೆಷನ್ಸ್ ಏನಿದೆ, ಐ ಮೀನ್ ಎಕ್ಸ್ಪ್ರೆಸ್ ಮಾಡೋದು ಮೆಥಡ್ಸು, ಅದರಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇರೋದ್ರಿಂದ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಸಿ ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ವಿ ಹ್ಯಾವ್ ಡಿಸಾಲ್ವ್ಡ್ ಆಕ್ಸಿಜನ್. ನೀವು ಫಸ್ಟ್ ಇಯರಲ್ಲಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಚಾಪ್ಟರಲ್ಲಿ ನಿಮಗೆ ಗೊತ್ತಿದೆ BOD DO ಅಂತ ಅಂದ್ಬಿಟ್ಟು, ದಟ್ ಈಸ್ ನಥಿಂಗ್ ಬಟ್ ಡಿಸಾಲ್ವ್ಡ್ ಆಕ್ಸಿಜನ್, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ಲಿ ಆ ಸಿ ವಾಟರಲ್ಲಿ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಲೈಕ್ ದಿಸ್, ದಟ್ ಈಸ್ 5.8 grams per 10 to the power 6 grams.
ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಸಿ ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ಅದು ಪರ್ಟಿಕ್ಯುಲರ್ ಲೀಟರ್ ಇನ್ ಟರ್ಮ್ಸ್ ಆಫ್ ಲೀಟರ್ ನಾವು ಅದನ್ನು ಮೆಷರ್ ಮಾಡಿದ್ರೆ ದಟ್ ಈಸ್ 1030 ಗ್ರಾಮ್ಸ್ ಅಂತ ಕನ್ಸಿಡರ್ ಮಾಡಿದಾಗ ವಿ ಹ್ಯಾವ್ ಡಿಸಾಲ್ವ್ಡ್ ಆಕ್ಸಿಜನ್ 6 ಇಂಟು 10⁻³ ಓಕೆನಾ. 1030 ವೇರ್ the dissolved oxygen, that is DO, is about 6 into 10⁻³ ಗ್ರಾಮ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಬೈ ದಟ್ ಟೈಮ್ ನಾವು ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ PPM ಅಂತ ಬಂದಾಗ ದಟ್ ಈಸ್ 5.8 ಗ್ರಾಮ್ ಪರ್ 10⁻6 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಿಯರ್ ವಿ ಹ್ಯಾವ್ 10⁻6 ದಟ್ಸ್ ವೈ 5.8 ಗ್ರಾಮ್ ಅಷ್ಟು ಪರ್, ಅಂದರೆ ನಾವು ಇನ್ ಟರ್ಮ್ಸ್ ಆಫ್ 100 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ಇನ್ ಟರ್ಮ್ಸ್ ಆಫ್ 10⁻6 ಗ್ರಾಮ್ ಅಂತ ಹೇಳಿ ಹೇಳ್ತೀವಿ. ಸೊ ದಟ್ ಮಚ್ ಸಿ ವಾಟರ್ ಕಂಟೈನ್ಸ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳಿ ಹೇಳ್ತೀವಿ. ಆ್ಯಂಡ್ ಈವನ್ ನಾವಿಲ್ಲಿ ಟು ಕ್ಯಾಲ್ಕುಲೇಟ್ ದಿ ಕಾನ್ಸಂಟ್ರೇಷನ್ ಆಫ್ ಪಲ್ಯೂಟೆಂಟ್ಸ್ ಇನ್ ವಾಟರ್ ಆರ್ ಅಟ್ಮಾಸ್ಫಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ this type, I mean we are going to express this type of concentration of solution. So basically ನಮಗೆ ಏನಾಗುತ್ತೆ ಅಂತಂದರೆ even that we are going to express in terms of mu gram ml inverse or PPM ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಮ್ಯೂ ಗ್ರಾಮ್ ಮೈಕ್ರೋಗ್ರಾಮ್ ಅಂತ ಹೇಳ್ತೀವಲ್ಲ ದಟ್ ಇಸ್ ಮ್ಯೂ. ಸೊ ಮೈಕ್ರೋಗ್ರಾಮ್ ಮಿಲಿ ಲೀಟರ್ ಇನ್ವರ್ಸ್ ಆರ್ PPM ಅಂತ ಹೇಳಿ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಪಲ್ಯೂಟೆಂಟ್ಸ್ನ ನಾವು ಈ ಒಂದು ಮೆಥಡಲ್ಲೂ ಕೂಡ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಹ್ಯಾವ್ ಮೋಲ್ ಫ್ರ್ಯಾಕ್ಷನ್. ಮೋಲ್ ಫ್ರ್ಯಾಕ್ಷನ್, ಇಟ್ ಈಸ್ ದ ಕಾಮನ್ಲಿ ಯೂಸ್ಡ್ ಟು ಎಕ್ಸ್ಪ್ರೆಸ್ ದಿ ಕಾನ್ಸಂಟ್ರೇಷನ್. ಸೊ ಇದನ್ನು ನಾವು ಎಕ್ಸ್ ಅಂತ ಸಿಂಬಲಲ್ಲಿ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಕಾಂಪೊನೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್. ಓಕೆನಾ. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಕಾಂಪೊನೆಂಟ್ಸ್. ಸೊ ಅದನ್ನು ಯೂಶಲಿ ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎ ಅಂತ ಬಂದಾಗ ದಟ್ ಈಸ್ ಸಾಲ್ವೆಂಟ್ ಆ್ಯಂಡ್ ಬಿ ಅಂತ ಬಂದಾಗ ದಟ್ ಈಸ್ ಸಲ್ಯೂಟ್. ಓಕೆನಾ. ಸೊ ಟೂ ಕಾಂಪೊನೆಂಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಈಸ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಏನಾಗಿದೆ ಅಂತಂದರೆ ಇಫ್ ಯು ಕನ್ಸಿಡರ್ ಎ ಬೈನರಿ ಮಿಕ್ಸ್ಚರ್ ಅಂತ ಬಂದಾಗ ವಿ ಹ್ಯಾವ್ ಟು ಕಾಂಪೊನೆಂಟ್ಸ್ ಎ ಆ್ಯಂಡ್ ಬಿ. ಸೊ ದಟ್ ಇಫ್ ವಿ ರೆಪ್ರೆಸೆಂಟ್ ದಿ ಮೋಲ್ ಫ್ರ್ಯಾಕ್ಷನ್ that is XA, where X refers to mole fraction of A in the sense that is solvent. Okay na. So any one component. So XA equals Na by Na plus Nb. So where Na refers to the number of moles of component A and Nb refers to number of moles of component B. Means ಎಷ್ಟು number of moles ನಾವು ಆ್ಯಡ್ ಮಾಡಿರ್ತೀವಿ ಅಂತ ಕನ್ಸಿಡರ್ ಮಾಡೋದು. ಓಕೆನಾ. ಸೊ mole fraction of component A is equal to number of moles of A divided by total number of moles of A and B component. Similarly, if you want to write for mole fraction of B, so that is XB is equal to NB divided by Na plus Nb. That is number of moles of component B to the number of moles of total number of moles of component of A and B. ಓಕೆನಾ. ಸೊ ಕಾನ್ಸೆಪ್ಟ್ ಇಷ್ಟೇ. ಮೋಲ್ ಫ್ರ್ಯಾಕ್ಷನ್ ಅಂತ ಬಂದಾಗ ಎಕ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಯರ್ ವಿ ಕನ್ಸಿಡರ್ಡ್ ಬೈನರಿ ಮಿಕ್ಸ್ಚರ್ ಸಿನ್ಸ್ ಇಟ್ ಕಂಟೈನ್ಸ್ ಟು ಕಾಂಪೊನೆಂಟ್ಸ್ ಎ ಆ್ಯಂಡ್ ಬಿ. ಸೊ ಅದನ್ನು ನಾವು NA NB ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಯೂಶಲಿ ನಮಗೆ ಕಂಪ್ಲೀಟ್ ಇಡೀ ಚಾಪ್ಟರಲ್ಲಿ ನಾವು ಏನು ಮಾಡ್ತೀವಿ, ಟು ಕಾಂಪೊನೆಂಟ್ಸ್ ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ವೇರ್ ಎ ರೆಫರ್ಸ್ ಟು ಸಾಲ್ವೆಂಟ್, ಬಿ ರೆಫರ್ಸ್ ಟು ಸಲ್ಯೂಟ್. ಓಕೆನಾ. ಸೊ ಅದು ನೀವು ಫುಲ್ ಇಡೀ ಚಾಪ್ಟರ್ ಆಗೋ ತನಕ ಗೊತ್ತಾಗಬೇಕು. ಎ ಬಿ ಅಂತ ಬಂದಾಗ ದಟ್ ಈಸ್ ನಥಿಂಗ್ ಬಟ್ ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್. ವೆರ್ ಎ ಈಸ್ ದ ಸಾಲ್ವೆಂಟ್ ಮೀನ್ಸ್ ಲಾರ್ಜರ್ ಕ್ವಾಂಟಿಟಿ ಇರೋದು ಎ ಅಂತ ಕನ್ಸಿಡರ್ ಮಾಡಿ, ದಟ್ ಈಸ್ ಸಾಲ್ವೆಂಟ್. ಸ್ಮಾಲರ್ ಕ್ವಾಂಟಿಟಿ ಇರೋದು ಸಲ್ಯೂಟ್ ಅಂತ ಕನ್ಸಿಡರ್ ಮಾಡಿ, ದಟ್ ಈಸ್ ಬಿ. ಓಕೆನಾ. ಸೊ in case if we represent in terms of I number of components, I means n number of components ಅಂತ ಹೇಳಲ್ಲ. ಸೊ ಸಿಮಿಲರ್ಲಿ I number of components ಇದ್ದಾಗ that expression will be xi equals ni divided by n1 plus n2 plus like that it goes on up to ni. ಓಕೆನಾ. I ಅಂತ ಬಂದಾಗ ದಟ್ ಈಸ್ ಇನ್ಫೈನೈಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ಅಥವಾ n ನಂಬರ್ ಆಫ್ ಕಾಂಪೊನೆಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ದಟ್ ಈಸ್ ni, ದಟ್ ಈಸ್ number of moles of component I to the total number of moles of component.
ಓಕೆನಾ. ಸೊ ಎಷ್ಟಿದೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್, ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಸೊ ದಟ್ ಈಸ್ ಈಕ್ವಲ್ ಟು NI ಡಿವೈಡೆಡ್ ಬೈ ಸಮೇಷನ್ ಆಫ್ NI. ಸೊ ನಾವು ಇದನ್ನು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದಲ್ವಾ. ಹೆನ್ಸ್ ಇಟ್ ಈಸ್ ದಿ ಸಮೇಷನ್ ಸಿಗ್ಮಾ NI ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಮೀನ್ಸ್ ಈಗ n ಟರ್ಮ್ಸ್ ಅಂತ ರೆಪ್ರೆಸೆಂಟ್ ಮಾಡಲ್ವಾ, ಅದೇ ರೀತಿ. ಬಟ್ ಇಲ್ಲಿ ನಿಮಗೆ n ಅಂತ ಆಲ್ರೆಡಿ ಇಲ್ಲಿ ಇರೋದ್ರಿಂದ ನಾವು I ಅಂತ ಕನ್ಸಿಡರ್ ಮಾಡಿದ್ದೀವಿ ಅಷ್ಟೇ. ಓಕೆನಾ. ಇನ್ಫೈನೈಟ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ದೀವಿ. Similarly, you have one very important, that is, in a given solution, any given solution, sum of all the mole fraction is unity. ಓಕೆನಾ. ಈಕ್ವಲ್ ಟು 1 ಇರುತ್ತೆ. ದಟ್ ಈಸ್ x1, x2, x3 ಅಪ್ ಟು xi. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ 1. ಮೀನ್ಸ್ ಅದಷ್ಟು ನಾವು ಈಕ್ವಲ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ವ್ಯಾಲ್ಯೂ ಯೂನಿಟಿ. ಸೊ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂತಂದರೆ ದ ನಂಬರ್ ಆಫ್ ಮೋಲ್ಸ್, ಐ ಮೀನ್ ಮೋಲ್ ಫ್ರ್ಯಾಕ್ಷನ್ ಆಫ್ component 1, mole fraction of component 2, mole fraction of component 3, up to mole fraction of component, I mean infinite component, that is equal to unity. ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ಮೋಲ್ ಫ್ರ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಯೂಸ್ in relating some physical properties. ಓಕೆನಾ. ಫಿಸಿಕಲ್ ಪ್ರಾಪರ್ಟಿ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಮೆಷರ್ ದ ವೇಪರ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಸೊಲ್ಯೂಷನ್, ಆಯಿತಾ, ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ನಾವು ವೇಪರ್ ಪ್ರೆಷರ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಮೋಲ್ ಫ್ರ್ಯಾಕ್ಷನ್. ಓಕೆನಾ. ಇನ್ನು ಅದರ್ ದನ್ ದಟ್ ಈವನ್ ನಾವು ಗ್ಯಾಸ್ ಮಿಕ್ಸ್ಚರ್ಸ್ ಅಂತ ಕನ್ಸಿಡರ್ ಮಾಡಿದಾಗಲೂ ಅಷ್ಟೇ ಮೋಲ್ ಫ್ರ್ಯಾಕ್ಷನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಮೀನ್ಸ್ ಪರ್ಟಿಕ್ಯುಲರ್ಲಿ ಇನ್ ಟರ್ಮ್ಸ್ ಆಫ್ physical quantity, if you want to express the solution, I mean concentration of solution, we are going to use mole fraction. ಓಕೆನಾ. ಇದ್ರ ಬೇಸ್ ಮೇಲೆ ನ್ಯೂಮರಿಕಲ್ಸ್ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ವಿ ವಿಲ್ ಡಿಸ್ಕಸ್ ಲೇಟರ್. ನೆಕ್ಸ್ಟ್ ವಿ ಹ್ಯಾವ್ ಮೊಲಾರಿಟಿ. Molarity, it is defined as the number of moles of solute dissolved in 1 liter of solution. ಓಕೆನಾ. ಸೊ ನೀವು ಫಸ್ಟ್ PU ಅಲ್ಲಿ ಕ್ಲಿಯರ್ ಆಗಿ ಓದಿದ್ದೀರಾ ಮೊಲಾರಿಟಿ. ಸೊ ವೇರ್ ವಿ ಆರ್ ಗೋಯಿಂಗ್ ಟು define, that is number of moles of solute dissolved in 1 liter of the solution. ಓಕೆನಾ. ಮೀನ್ಸ್ ಇನ್ ಟರ್ಮ್ಸ್ ಆಫ್ ಲೀಟರ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಸೊ ಇದನ್ನು ನಾವು ಕ್ಯಾಪಿಟಲ್ M ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಲ್ಯೂಷನ್ ಇನ್ ಲೀಟರ್. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 0.25 ಮೋಲ್ ಪರ್ ಲೀಟರ್ ಆರ್ 0.25 ಮೋಲಾರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂತಂದರೆ ಆಫ್ NaOH ಅಂತ ಕನ್ಸಿಡರ್ ಮಾಡಿದಾಗ, ಸೊ ವಿ ಹ್ಯಾವ್ 0.25 ಮೋಲ್ ಆಫ್ NaOH dissolved in 1 liter of 1 ಲೀಟರ್. ಓಕೆನಾ. 1 ಲೀಟರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅನ್ನೋ ಥರ. ಓಕೆನಾ. 0.25 ಮೋಲ್ ಪರ್ ಲೀಟರ್ ಅಥವಾ 0.25 ಮೋಲಾರ್ ಆಫ್ NaOH ಅಂತ ಕನ್ಸಿಡರ್ ಮಾಡಿದಾಗ ಏನಾಗಿರುತ್ತೆ, 0.25 ಮೋಲ್ ಆಫ್ NaOH ಡಿಸಾಲ್ವ್ಡ್ ಇನ್ 1 ಲೀಟರ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಯು ಹ್ಯಾವ್ ಮೊಲಾಲಿಟಿ. It is defined as the number of moles of solute per kilogram of the solvent. ಓಕೆನಾ. ಸೊ ಇನ್ ಟರ್ಮ್ಸ್ ಆಫ್ kg we are going to represent. ಓಕೆನಾ. ಇದನ್ನು ನಾವು ಸ್ಮಾಲ್ m ಇಂದ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸೊ ಇಲ್ಲಿ ವಾಲ್ಯೂಮ್ ಆಫ್ ಸಲ್ಯೂಷನ್ ಇನ್ ಲೀಟರ್, ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ ಇನ್ kg ಇರುತ್ತೆ. ಸೊ ಇಲ್ಲಿ ನಿಮಗೀಗ ಫಾರ್ ಎಕ್ಸಾಂಪಲ್ ದಟ್ ಈಸ್ 1.0 ಮೋಲ್ ಪರ್ kg ಅಂತ ಕನ್ಸಿಡರ್ ಮಾಡ್ತೀವಿ, ಆರ್ 1.0 ಮೋಲಾಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ಆಗಿದ್ದಾಗ ಏನಂತ ಕನ್ಸಿಡರ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ KCl ಅಂತ ಅಂದ್ಕೊಂಡ್ರೆ ದಟ್ ಈಸ್ 1 ಮೋಲ್ ಈಸ್ ಈಕ್ವಲ್ ಟು 74.5 ಗ್ರಾಮ್ ಆಫ್ KCl. ಓಕೆನಾ. ಹೇಗೆ ಗ್ರಾಮ್ ಅಂತ ಕನ್ಸಿಡರ್, ಮೋಲ್ ಅಂತ ಬಂದಾಗ ನಮಗೆ ಎಷ್ಟು ಅದು ಮೋಲಾರ್ ಮಾಸ್ ಇರ್ತದಲ್ಲ, ಸೊ ಅದ್ರ ಬೇಸ್ ಮೇಲೆ 74.5 ಗ್ರಾಮ್, 1 ಮೋಲ್ ಈಕ್ವಲ್ಸ್ 74.5 ಗ್ರಾಮ್ ಆಫ್ KCl. ದಟ್ ಈಸ್ ಡಿಸಾಲ್ವ್ಡ್ ಇನ್ 1 kg of water. ಓಕೆನಾ. 1.0 ಮೋಲ್ ಪರ್ kg ಆರ್ 1.0 ಮೋಲಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್, ದಟ್ ಈಸ್ 1 ಮೋಲ್ ಆಫ್ KCl. KCl ಎಕ್ಸಾಂಪಲ್ ತೊಗೊಂಡಿದ್ದಾಗ ದಟ್ ಈಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್.
ಓಕೆನಾ. ಸೊ ಡಿಫ್ರೆನ್ಸ್ ಇದೆ ಮೊಲಾರಿಟಿ ಮೊಲಾಲಿಟಿ. ಸೊ ಮೊಲಾರಿಟಿ ವೇರ್ ವಿ ಆರ್ ಗೋಯಿಂಗ್ ಟು ಡಿಸಾಲ್ವ್ ಇನ್ 1 ಲೀಟರ್, whereas in molality we are going to dissolve in 1 kg. ಓಕೆನಾ. ಇನ್ ಟರ್ಮ್ಸ್ ಆಫ್ ಕಿಲೋಗ್ರಾಮ್ ರೆಪ್ರೆಸೆಂಟ್ ಮಾಡೋದು ಮೊಲಾಲಿಟಿ, ಇನ್ ಟರ್ಮ್ಸ್ ಆಫ್ ಲೀಟರ್ ರೆಪ್ರೆಸೆಂಟ್ ಮಾಡೋದು ಮೊಲಾರಿಟಿ. ಓಕೆನಾ. ನೆಕ್ಸ್ಟ್ ವಿ ಹ್ಯಾವ್ ಮಾಸ್ ಪರ್ಸೆಂಟೇಜ್, ಪಿ ಪಿ ಎಮ್, ಮೋಲ್ ಫ್ರಾಕ್ಷನ್ ಆ್ಯಂಡ್ ಮೊಲಾಲಿಟಿ ಆರ್ ಆಲ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಓಕೆನಾ. ಇಟ್ ಡಸಂಟ್ ವೇರಿ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್, ಮೀನ್ಸ್ ಸೇಮ್ ಇರ್ತದೆ, ನಮಗೆ ಯಾವುದೇ ರೀತಿ ವೇರಿಯೇಷನ್ ಆಗಲ್ಲ. ವೇರ್ ಮೊಲಾರಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್. ಆಯಿತಾ. ಮೊಲಾರಿಟಿ ಬಂದು ನಮಗೆ ಟೆಂಪ್ರೇಚರ್ ಡಿಪೆಂಡೆಂಟ್, ದಟ್ ಈಸ್ ವಾಲ್ಯೂಮ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಬಟ್ ಮಾಸ್ ಡಸ್ ನಾಟ್. ಓಕೆನಾ. ಈ ಎಲ್ಲದರಲ್ಲೂ ನಾವು ಮಾಸ್ ಪರ್ಸೆಂಟೇಜ್, ಪಿ ಪಿ ಎಮ್, ಮೋಲ್ ಫ್ರಾಕ್ಷನ್, ಮೊಲಾಲಿಟಿ ಅದೆಲ್ಲದರಲ್ಲೂ ನಾವು ಮಾಸ್ ಕನ್ಸಿಡರ್ ಮಾಡ್ತೀವಿ. ಹೆನ್ಸ್ ದಟ್ ಈಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ವೆರಾಸ್ ಮೊಲಾರಿಟಿ ಅಂತ ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ವಾಲ್ಯೂಮ್. ಓಕೆನಾ. ವಾಲ್ಯೂಮ್ ಕನ್ಸಿಡರ್ ಮಾಡಿರೋದ್ರಿಂದ ದಟ್ ಡಿಪೆಂಡ್ಸ್ ಆನ್ ದಿ temperature, hence molarity is temperature dependent, whereas these things are temperature independent. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್, ನಿಮಗೆ ಡಿಫ್ರೆನ್ಸಸ್ ಅಲ್ಲಿ ಇದನ್ನು ಬರಿಬೋದು. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ to express the concentration of solution. Okay na. So we learned mass percentage, ppm, volume percentage, mass by volume percentage, mole fraction, molarity and molality. So idru base mele we have several numericals, so that we are going to discuss in the next video. Thank you.